ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥಿ ಹಸ್ತ ನಕ್ಷತ್ರ ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಎಚ್ಡಿಡಿ ಪತ್ನಿ ಚೆನ್ನಮ್ಮಗೆ ಅಂತಿಮ ವಿದಾಯ. ಅಂತಿಮ ದರ್ಶನಕ್ಕೆ ಬಂದ ಜನಸಾಗರ. ಶಾಲೆ ಕಾಲೇಜುಗಳಿಗೆ ರಜೆ. ಪ್ರಜ್ವಲ್ಗೆ ಪೆರೋಲ್ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ. ಚಿಕ್ಕಮಗಳೂರು ಉಡುಪಿಯ ಮಾಳಘಾಟ್ನಲ್ಲಿ ಭೀಕರ ಅವಘಡ. ಆಯಿಲ್ ಲೀಕ್ನಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡೆಡ್ಲಿ ಸ್ಲೀಪ್. ವಾಹನಗಳ ಸರಣಿ ಅಪಘಾತ. 8ಕ್ಕೂ ಹೆಚ್ಚು ಕಾರುಗಳು ಪಲ್ಟಿ, ಹಲವರು ಗಾಯಾಳು. ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು. ಹಿಂಸಾಚಾರಕ್ಕೆ ತಿರುಗಿದ ಸಿಜೆಪಿ ಪ್ರತಿಭಟನೆ. ಸಂಸತ್ ಚಲೋಗೆ ಬ್ರೇಕ್. ಪೊಲೀಸರ ಮೇಲೆ ಕಲ್ಲು ತೂರಾಟ, ಲಾಠಿ ಚಾರ್ಜ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಿಪಿಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿ ಹಾಗೂ ಇತ್ತೀಚಿನ ಬೆಳವಣಿಗೆಗಳನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅಗತ್ಯವೆಂದು ಒತ್ತಾಯಿಸಿದರು. ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಿಪಿಐ ಮುಖಂಡರು, ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಬಳಿಕ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಕೆ. ಹುಣಸೂರು ತಾಲೂಕಿನ ಬೀಜಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಿರಿಜಾಜಿ ಸಿದ್ದು ಮುಖ್ಯ ರಸ್ತೆಯಲ್ಲಿ ಕೊಳಚೆ ನೀರು ಹರಿದು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ. ರಸ್ತೆ ಮೇಲೆಯೇ ಕೊಳಚೆ ನೀರು ನಿಂತಿರುವುದರಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡುವಂತಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ ಮಹದೇವಸ್ವಾಮಿ ಅವರಿಗೆ ಸ್ಥಳೀಯರು ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯೂ ಎದುರಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಕೊಳಚೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇವರು ಕಚ್ಚಾಕೊಂಡು ಮಧ್ಯಕ್ಕೆ ಇದಾಕಿ ರಸ್ತೆಗೆ ನೀರು ಬಿಟ್ಟಿರೋದಾಗ ಕಣ ನೀರು ಹರಿದಾಯ್ತು. ಹರಿತಾ ಇತ್ತು. ಯಾರು ಬರ್ಲಿಲ್ಲ. ಇಲ್ಲೇ ಶಿವಪ್ಪಣ್ಣಂಗೆ ಕರೆದೆ ಬರ್ದೋಯ್ತಪ್ಪ. ಕೃಷ್ಣನ್ ಕರೆದೆ ನಾವು ಊರು ಕಟ್ಕೊಂಡು ನನಗೇನಾಗ್ಬಿಟ್ಟು ಅಂದ. ಹಬ್ಬಗಳ ಕರೆದೆ ಯಾವ ಮರ ನನಗೇನು ಏನಾರು ಮಾಡ್ಕೊಂಡು ಹೋಗ್ಲಿ ಇಲ್ಲ ಎಲ್ಲ ಮರ ನೀವು ಕಚ್ಚಾಡ್ಕೊಂಡು ಒಂದು ಒಳ್ಳೇದು ಮಾಡೋಕ್ಕೆ ಅಂದರೆ ಜನಕ್ಕೆ ಇದಾಯ್ತದ ತೊಂದರೆ ಆಯ್ತಲ್ವ ಅಂತಂದರೆ ಯಾರು ಬರಲಿಲ್ಲಪ್ಪ. ಬಣ ಇಲ್ಲಿ ಮಾತಾಡೋದು ಪಪ್ಪ ಇವಾಗ ನಾನು ಬಂದಾಗ
ನೀನ್ ಮುಂದೆ ಹೋದ್ರೆ ಹಿಂದೆ ಬಂದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಭಾನುವಾರ ರಾತ್ರಿ ಹೊಳೆನರಸೀಪುರಕ್ಕೆ ತರಲಾಗಿದ್ದು, ಇಂದು ಮಾವಿನಕೆರೆ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತಿಮ ದರ್ಶನಕ್ಕೆ ಸಾವಿರಾರು ಜನರು ಆಗಮಿಸಿದ್ದು, ರೇವಣ್ಣ ನಿವಾಸದ ಸುತ್ತಮುತ್ತ ಜನಸಾಗರ ನೆರೆದಿದೆ. ಭಾರೀ ಜನಸಂದಣಿ ಹಾಗೂ ವಾಹನ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ಹೊಳೆನರಸೀಪುರ ಮತ್ತು ಹಾಸನ ತಾಲೂಕಿನ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಲತಾಕುಮಾರಿ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ. ಮತ್ತೊಂದೆಡೆ ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಪೆರೋಲ್ ಕೋರಿ ಸಲ್ಲಿಸಿದ್ದ ಪ್ರಜ್ವಲ್ ರೇವಣ್ಣ ಅವರ ಮನವಿಯನ್ನು ತಿರಸ್ಕರಿಸಲಾಗಿದ್ದು, ಮಾನವೀಯತೆ ಆಧಾರದ ಮೇಲೆ ಜೈಲಿನಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಸವೇಶ್ವರ ಶಾಲೆ ಮುಂಭಾಗದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಅಬ್ಬನ ಗ್ರಾಮದ 45 ವರ್ಷದ ಹರೀಶ್ ಮೃತಪಟ್ಟಿದ್ದಾರೆ. ಅಪಘಾತದ ತೀವ್ರತೆಗೆ ಹರೀಶ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಘಟನೆ ತಿಳಿಯುತ್ತಿದ್ದಂತೆ ಆಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತಕ್ಕೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಲೂರು ಸರ್ಕಾರಿ ಶವಗಾರಕ್ಕೆ ರವಾನಿಸಲಾಗಿದೆ. ಹರೀಶ್ ಅವರ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಹಾಗೂ ಉಡುಪಿ ಗಡಿ ಭಾಗದ ಮಾಳಘಾಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ರಸ್ತೆ ಮೇಲೆ ಆಯಿಲ್ ಸೋರಿಕೆಯಿಂದ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಲಾರಿಯಿಂದ ಆಯಿಲ್ ಸೋರಿಕೆಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಜಾರುವ ರಸ್ತೆಯಲ್ಲಿ ವಾಹನಗಳು ನಿಯಂತ್ರಣ ಕಳೆದುಕೊಂಡ ಪರಿಣಾಮ 8ಕ್ಕೂ ಹೆಚ್ಚು ಕಾರುಗಳು ಪಲ್ಟಿಯಾಗಿ ಸಂಪೂರ್ಣ ಜಖಂಗೊಂಡಿವೆ. ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಗಾಯಗೊಂಡಿರುವ ಮಾಹಿತಿ ಲಭ್ಯವಾಗಿದೆ.
ಸ್ಥಳೀಯರು ಹಾಗೂ ಪೊಲೀಸರು ಗಾಯಾಳುಗಳನ್ನು ತಕ್ಷಣ ಸಮೀಪದ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ವ್ಯವಸ್ಥೆ ಮಾಡಿದರು. ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸಂಚಾರವನ್ನು ನಿಯಂತ್ರಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಂಡರು. ವಾಹನ ಸವಾರರು ಘಾಟ್ ಪ್ರದೇಶದಲ್ಲಿ ಎಚ್ಚರಿಕೆಯಿಂದ ಸಂಚರಿಸುವಂತೆ ಮನವಿ. ಎಸ್ಐಆರ್ ಪ್ರಕ್ರಿಯೆ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯ ಭಯ ಅಥವಾ ಅಂಜಿಕೆ ಪಡುವ ಅಗತ್ಯವಿಲ್ಲ ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸ್ಪಷ್ಟಪಡಿಸಿದರು. ಈ ಪ್ರಕ್ರಿಯೆಯ ಉದ್ದೇಶ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ತೆಗೆದುಹಾಕುವುದಲ್ಲ, ಬದಲಾಗಿ ಅರ್ಹ ಮತದಾರರನ್ನು ಗುರುತಿಸಿ ಪಟ್ಟಿಯನ್ನು ನಿಖರಗೊಳಿಸುವುದಾಗಿದೆ ಎಂದು ಹೇಳಿದರು. 2002ರ ಬಳಿಕ ಸುಮಾರು 24 ವರ್ಷಗಳ ನಂತರ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು, 18 ವರ್ಷ ಪೂರೈಸಿದ ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಮತದಾನದ ಸಂವಿಧಾನಿಕ ಹಕ್ಕು ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವುದೇ ಮತದಾನದ ಮೊದಲ ಹಂತವಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ಹೆಸರು ಪರಿಶೀಲಿಸಿ ಮತದಾನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದರು. ಕೆಲವೊಮ್ಮೆ ಒಂದು ಮತವೇ ಅಭ್ಯರ್ಥಿಯ ಗೆಲುವು ಸೋಲನ್ನು ನಿರ್ಧರಿಸುವಷ್ಟು ಮಹತ್ವದ್ದಾಗಿರುತ್ತದೆ ಎಂದು ಜಿಲ್ಲಾಧಿಕಾರಿ ಅಭಿಪ್ರಾಯಪಟ್ಟರು. ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 30 ಜೂನಿಂದ ಎಸ್ಐಆರ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. 16 ಜೂನ್ ಒಂದು ಡೇಟ್ ಪ್ರಕಾರ ನಮ್ದು ಈ ರೋಲ್ ಏನು ಫ್ರೀಜ್ ಆಗಿತ್ತು, ಆವಾಗ ಇರ್ತಕ್ಕಂಥ ಎಲ್ಲ ವೋಟರ್ಸ್ಗೆ ನಾವು ಮನೆ ಮನೆಗೆ ಹೋಗಿ ನಮ್ಮ BLO ಮುಖಾಂತರ ಫಾರ್ಮ್ಸ್ ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ವೋಟರ್ಸ್ 9,60,231. ಅದರಲ್ಲಿ 98.16% ನಾವು ಇವತ್ತು ಬೆಳಿಗ್ಗೆ 10 ಗಂಟೆ ಮಾಹಿತಿ ಪ್ರಕಾರ 9,42,563 ಜನರಿಗೆ ವೋಟರ್ಸ್ಗೆ ನಾವು EF ಕೊಟ್ಟಿದ್ದೀವಿ. ಇವಾಗ ಬಾಕಿ ಇರೋದು 17,668 ಫಾರ್ಮ್ಸ್. ಅದರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬಾ ಮನೆಗಳು ದೂರ ಇರಬಹುದು, ಲೋಕಲ್ ಇರ್ತಕ್ಕಂಥ ನಮ್ಮ ಬೂತ್ ಲೆವೆಲ್ ಏಜೆಂಟ್, ಪೊಲಿಟಿಕಲ್ ಪಾರ್ಟಿ ಏಜೆಂಟ್ ಯಾರಿದ್ದಾರೆ ಅವ್ರ ಜೊತೆ ಕೂಡ ಮಾಹಿತಿ ಶೇರ್ ಮಾಡಿದ್ವಿ. ಮತ್ತು ಪ್ರತಿಯೊಂದು ಬೂತ್ ಲೆವೆಲ್ ಮಟ್ಟದಲ್ಲಿ ಕೂಡ ಪೊಲಿಟಿಕಲ್ ಪಾರ್ಟಿ ಏಜೆಂಟ್ಸ್ BLA2 ಜೊತೆ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಏನ್ ಪಟ್ಟಿ ಇದೆ, AHD ಪಟ್ಟಿ, ಅದು ಕೂಡ ನಾವು ಅವರಿಗೆ ಶೇರ್ ಮಾಡಿಕೊಂಡು ಅದನ್ನು ಕ್ರೋಸ್ ಚೆಕ್ ಮಾಡಿಕೊಂಡು ಯಾರೊಬ್ರು ಲಭ್ಯ ಇದ್ರೆ ಅವರಿಗೆ ಕೂಡ ಫೋನ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ದೆಹಲಿಯ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಭ್ರಷ್ಟಾಚಾರ ಆರೋಪಗಳನ್ನು ಖಂಡಿಸಿ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಸಂಸತ್ ಚಲೋ ಮೆರವಣಿಗೆಗೆ ಮುಂದಾದ ಪ್ರತಿಭಟನಾಕಾರರನ್ನು ಪೊಲೀಸರು ಬ್ಯಾರಿಕೇಡ್ಗಳ ಮೂಲಕ ತಡೆದರು. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡು ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಕೆಲವರು ಬ್ಯಾರಿಕೇಡ್ಗಳನ್ನು ದಾಟಲು ಯತ್ನಿಸಿದರೆ ಮತ್ತೊಂದೆಡೆ ಕಲ್ಲು ತೂರಾಟ ನಡೆದಿರುವ ವರದಿಗಳು ಲಭ್ಯವಾಗಿವೆ. ಕಲ್ಲು ತೂರಾಟದಲ್ಲಿ ಹಲವು ಪೊಲೀಸರು ಗಾಯಗೊಂಡಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಘಟನಾ ಸ್ಥಳದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಉದ್ವಿಗ್ನ ಪರಿಸ್ಥಿತಿಯ ನಡುವೆಯೂ ಪ್ರತಿಭಟನೆ ಮುಂದುವರಿಯಿತು. ನೀಟ್ ಪರೀಕ್ಷೆಯಲ್ಲಿ ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು.
ಬೆಂಗಳೂರು ಹೊರವಲಯದ ಚಂದಾಪುರದಲ್ಲಿ ಗ್ಯಾಂಗ್ವಾರ್ ಈ ಗಲಾಟೆ ನಡುವೆ ಅಮಾಯಕ ಯುವಕನೊಬ್ಬ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಘಟನೆ ನಡೆದಿದೆ. ಬೊಮ್ಮಸಂದ್ರದ ಮಂಜುನಾಥ್ ಹಾಗೂ ಚಂದಾಪುರದ ಶಿವನ ನಡುವೆ ಫೋನ್ ಕರೆ ವಿಚಾರವಾಗಿ ಆರಂಭವಾದ ಜಗಳ ಗ್ಯಾಂಗ್ವಾರ್ಗೆ ತಿರುಗಿದೆ. ಹಳೆ ಚಂದಾಪುರದಲ್ಲಿ ಮಂಜುನಾಥ್ ಮತ್ತು ಆತನ ತಂಡ ಮಾರಕಾಸ್ತ್ರಗಳೊಂದಿಗೆ ದಾಳಿ ನಡೆಸಿದ ವೇಳೆ ಶಿವನ ಗುಂಪಿನವರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅಲ್ಲೇ ಮೀನು ಸೇವಿಸುತ್ತಿದ್ದ ರಕ್ಷಿತ್ ಎಂಬ ಯುವಕನನ್ನು ಶಿವನ ತಂಡದ ಸದಸ್ಯನೆಂದು ತಪ್ಪಾಗಿ ಭಾವಿಸಿದ ದುಷ್ಕರ್ಮಿಗಳು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ರಕ್ಷಿತ್ ಆಸ್ಪತ್ರೆಗೆ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ನ್ಯಾಯಕ್ಕಾಗಿ ಕುಟುಂಬಸ್ಥರ ಮನವಿ. ಮಾಡಿದ್ದಾರೆ, ಎದ್ದೋಗಿದ್ದಾನೆ ಇವನು. ಆಮೇಲೆ ಹಿಂಗೆ 8-9 ಗಂಟೆಯಲ್ಲಿ ಹಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ, ಹಿಂಗಾಗಿದೆ ಅಂತ ಕಾಲ್ ಬಂತು ಹಾಸ್ಪಿಟ್ಲಿಂದ. ಆವಾಗ ನಮ್ಗೆ ಗೊತ್ತಾಗಿದೆ ಎಲ್ಲ. ನಂಗೆ 2 ಮಕ್ಕಳಿದ್ದಾರೆ ಸರ್. ಯಾರು ಇವನು ನಾವು ಕೆಲಸ ಮಾಡ್ತೀವಿ ಸರ್. ಅವನು ಇವಾಗ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾನೆ ಸರ್. ಇವಾಗ ಹಳೇದ ವಿಷಯ ಏನೂ ಇಲ್ಲ ಸರ್. ಯಾರಿಗೋ ಹೊಡೆಯಕ್ಕೆ ಹೋಗಿ ಇವನಿಗೆ ಹೊಡೆದಿರೋದು ಅಂತ ಹೇಳ್ತಿದ್ದಾರೆ. ಇವನು ಯಾರು ಬ್ಯಾನರ್ ವಿಷಯ ಅಂತ ಇವನಿಗೇನು ಗೊತ್ತಿಲ್ಲ ಅಂತ. ಇವನು ಅಂಗಡಿ ಹತ್ರ ನಿಂತ್ಕೊಂಡು ಪಿಶ್ ತಿಂತ ಇದ್ನಂತೆ. ಇವನಿಗೇನು ಗೊತ್ತಿಲ್ಲ, ಅಲ್ಲಿ ಗಲಾಟೆ ಆಗಿರೋದು ಕೂಡ ಗೊತ್ತಿಲ್ಲ ಇವನಿಗೆ. ಇವನು ನಿಂತಿರೋದಂಗೆ ಇವನು ಅವ್ರ ಗ್ಯಾಂಗಿಗೆ ಏನು ಸೇರಿರೋದು ಅಂತೇಳಿ ಹೊಡೆದ್ಬಿಟ್ಟಿದ್ದಾರೆ. ನೀವು ನನ್ನ ಮಗ ಇಳ್ದ 5 ಜನ ಇದ್ದರು ಅಂತ ಹೇಳಿದ್ದಾರೆ ರಾತ್ರಿ. 5 ಜನ ದೊಡ್ಡವ್ರು, 3 ಜನ ಇದ್ದು, ನನ್ನ ವಯಸ್ಸಿನವ್ರು 3 ಜನ, 2 ಇದ್ರು. ಅವರೇ ಹೊಡೆದಿದ್ದು. ನನಗೆ ಯಾರಂತ ನನಗೆ ಗೊತ್ತಿಲ್ಲ ಅವರು ಅಂತ ಹೇಳ್ತಿದ್ದಾನೆ. ಈಗ ಪರಿಸ್ಥಿತಿ ಹೆಂಗಿದೆ? ಸ್ವಲ್ಪ ಕ್ರಿಟಿಕಲ್ ಆಗಿದೆ ಸರ್. ಅಂದರೆ ಬೆಟರ್ ಆಗುತ್ತೆ, ಸ್ವಲ್ಪ ಲೇಟ್ ಆಗೋದು, ಲೇಟ್ ಟೈಮ್ ಇಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ದರ್ಶನ್ ಫೋನ್ ಮಾಡಿ ಕರ್ಸ್ಕೊಂಡಿದ್ದ, ಸ್ಪಾಟ್ ಅಲ್ಲಿ ದರ್ಶನ್ ಇದ್ನಂತೆ. ಅಲ್ಲಿ ಗಾಡಿನೂ ಅವಂದೇ ಅಂತೆ, ಕರ್ಕೊಂಬಂದಿದ್ದ ಗಾಡಿನೂ ಅವಂದೇ. ಇವಾಗ ಸನ್ರೇಗ ನಿನ್ನೆ ಚಂದಾಪುರ ಸನ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ನಿನ್ನೆ ಸಂಜೆನ್ಸ್ ಮಾಡಿದಿರಿ. ಸಂಜೆನ್ಸಿಗೆ ತಲೆ ಫುಲ್ ಇಲ್ಲಿ ಫುಲ್ ಓಪನ್ ಆಗಿದೆ. ಒಂದು ಕೈ ಫುಲ್ಲು ಎಲ್ಲೋ ಮೂಳೆ ಕಟ್ಟಾಗಿದೆ. ಮತ್ತೆ ಇಲ್ಲಿ ಅದೇ ಹತ್ರ ಚಾಕು ಹಾಕಿದ್ದಾರೆ. ತುಂಬ ಏಟಾಗಿದೆ ಸರ್. ಸೀರಿಯಸ್ ಆಗಿ ಮಾಡಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಡಿಡಿ ಪತ್ನಿ ಚೆನ್ನಮ್ಮಗೆ ಅಂತಿಮ ವಿದಾಯ. ಅಂತಿಮ ದರ್ಶನಕ್ಕೆ ಬಂದ ಜನಸಾಗರ. ಶಾಲೆ ಕಾಲೇಜುಗಳಿಗೆ ರಜೆ, ಪ್ರಜ್ವಲ್ಗೆ ಪೆರೋಲ್ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ. ಚಿಕ್ಕಮಗಳೂರು ಉಡುಪಿಯ ಮಾಳಘಾಟ್ನಲ್ಲಿ ಭೀಕರ ಅವಘಡ. ಆಯಿಲ್ ಲೀಕ್ನಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡೆಡ್ಲಿ ಸ್ಲೀಪ್. ವಾಹನಗಳ ಸರಣಿ ಅಪಘಾತ. 8ಕ್ಕೂ ಹೆಚ್ಚು ಕಾರುಗಳು ಪಲ್ಟಿ, ಹಲವರು ಗಾಯಾಳು. ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು. ಹಿಂಸಾಚಾರಕ್ಕೆ ತಿರುಗಿದ ಸಿಜೆಪಿ ಪ್ರತಿಭಟನೆ. ಸಂಸತ್ ಚಲೋಗೆ ಬ್ರೇಕ್. ಪೊಲೀಸರ ಮೇಲೆ ಕಲ್ಲು ತೂರಾಟ, ಲಾಠಿ ಚಾರ್ಜ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.